ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಎಲ್ಲಿ ಹೊಂಟಿವ್ರಿಪ್ಪ ಅಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟಿವು. ಅಂಜನಾದ್ರಿ ಬೆಟ್ಟ ಕಟ್ಟಿ ಹೋಗಿ ಬರೋ ಪ್ಲ್ಯಾನ್ ಮಾಡಂತಲೇ ಹೊಂಟಿವಿ. ಇವತ್ತು ಈಗ ಟೈಮ್ ಎಷ್ಟಾಗೈತಿ ಅಂದ್ರೆ 1:30 ಆಗೈತಿ ರಾತ್ರಿ. ಈಗ ಜಾಗ ಬಿಡಬೇಕು ನಮ್ಮೂರು ಹಿಡ್ದ. ಇಲ್ಲಿ ನಾ ತೇಜ ಇದೀವಿ. ಇಲ್ಲಿ ಏನು ಪಜ್ಜ ಕಟ್ರ್ಯಾ ಚಾರ್ಜರ್ ಕೇಬಲ್ ಬಿಟ್ಟು ಬರಂತಲೇ ಹೋಗ್ಯಾರ ತರಾಕ. ಆ ಕೇಬಲ್ ತೊಗೊಂಡು ಬರಂತ 4 ಮಂದಿ ಹೋಗ್ತೀವಿ ಬರ್ರಿ. ನಾ ತೇಜ ಒಂದು ಗಾಡಿ ಮ್ಯಾಗ ಅದೀವಿ ರೀ. ಕಟ್ರ್ಯಾ ಮತ್ತು ಪಜ್ಜ ಅವರಿಬ್ಬರು ಒಂದು ಗಾಡಿ ಮ್ಯಾಗ ಅದಾರು. ಈ ಗಾಡಿ ಮ್ಯಾಗ ನಾವು ಈ ಗಾಡಿ ಬಂದೇವಿ. ಏನು ಹೋಗ್ತಾ ನಮಗೆ ಸಿನಿಮ್ಯಾಟಿಕ್ ತೋರಿಸಿ ಎಲ್ಲೇ ಸ್ಟಾಪ್ ಆಕೈತಿ, ಏನೇನು ಮಾಡ್ತೀವಿ ಎಲ್ಲ ಅಪ್ಡೇಟ್ ಕೊಟ್ಟು ಬರ್ರಿ. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ಇಲ್ಲಿ ತುಳಸಿಗಿರಿ ಸನೆ ಬಂದಿದೆ. ತುಳಸಿಗಿರಿ ಅಂದ್ರೆ ಭಾಳ ಇನ್ನೊಂದು 3 ಕಿಲೋಮೀಟ್ರ್ ಐತಿ. ತುಳಸಿಗಿರಿ ಹಬ್ಬಕ್ಕೆ ಎಲ್ಲರೂ ನಡ್ಕೋತ ಹೊಂಟಾರ್ರಿ ರಾತ್ರಿಯಲ್ಲಿ. ಈಗ ಟೈಮ್ ಎಷ್ಟಂದ್ರೆ ನೋಡ್ತನಕಪ್ರಿ ಟೈಮ್ 3:12 ಆಗೈತಿ. ಮಂದಿ ಎಲ್ಲ ನಡ್ಕೋತ ಹೊಂಟಾರ ನೋಡ್ರಿ. ಇಲ್ಲಿ ಪಾದಯಾತ್ರೆ ಮಾಡತ್ತಾರ. ತುಳಸಿಗಿರಿ ಹಣ್ಣಪ್ಪನ ನೋಡ್ಕೊಂಡ ಆಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ. ನಾವು ಎಲ್ಲಿ ಸ್ಟಾಪ್ ಅದು ಮಾಡಿದ್ರಿ. ತುಳಸಿಗಿರಿ ಸ್ಟಾಪ್ ಜಾಗ ಬಿಟ್ಟಿವು. ಈಗ ಇಲ್ಲಿ ಮಂದಿ ಭಾಳ ಮಂದಿ ನಡ್ಕೋತ ಹೊಂಟಾರ್ರಿ. ಇಲ್ಲಿ ಈಗ ಜಸ್ಟ್ ತುಳಸಿಗಿರಿ ಹನುಮಪ್ಪನ ಗುಡಿ ಮುಂದೆ ಬಂದು ಬೈಕ್ ಸ್ಟಾಪ್ ಮಾಡಿದ್ವಿ ರೀ. ಇನ್ನು ದೇವ್ರ ದರ್ಶನ ಆಟ ಮಾಡ್ಕೊಂಡು ಪೂಜೆ ಅದು ಆಗತೈತೆ ಅಂತ ನೋಡೋಣ್ರಿ. ಇಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಆಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ. ಇಲ್ಲ ಈಗ ಇಲ್ಲೊಂದು ಸ್ಟಾಪ್ ಆಗೈತಿ. ಈಗ ಇಲ್ಲಿ ಎಲ್ಲೇ ಚಹಾ ಕುಡಿತೀವಿ ರೀ. ಜಾತ್ರೆ ಇರ್ಬೋದು ಮೋಸ್ಟ್ಲಿ. ಆ ಕಡೆ ಎಲ್ಲ ಅಂಗಡಿಗಳು ಬಿದ್ದಾವು, ನೋಡ್ಬೇಕೇನ. ಬರ್ರಿ ಒಳಗೋಗಿ ದರ್ಶನ ಮಾಡ್ಕೊಂಡು. ತುಳಸಿಗಿರಿ ಹನುಮಪ್ಪನ ಎಂಟ್ರೆನ್ಸ್ ಅದ ರೀ ದೇವ್ರ ಗುಡಿ. ದೇವ್ರ ಗುಡಿಯಾಗ ಹೋಗೋಣ ಬರ್ರಿ. ಬಾಗಿಲ ಹಾಕ್ಯಾರ್ರಿ. ದೇವ್ರ ಪೂಜೆ ಮಾಡ್ತಿರ್ಬೇಕು. ನೋಡ್ನು ಒಳಗೋಗಿ ದೇವ್ರ ದರ್ಶನ ಈಗ ಆಗೋದು. ಯಾಕಂದ್ರೆ ಪೂಜೆ 5 ಗಂಟೆಗೆ ಸ್ಟಾರ್ಟ್ ಆಗ್ತೈತಂತ ಅನ್ಕತಕ್ಕ. ಈಗ ದೇವ್ರ ಗುಡಿದ ಬಾಗಿಲ ಹಾಕ್ಯಾರ. ಇಲ್ಲಿ ನೋಡ್ಬೋದು ನೀವು. ಹೊರಗಿಂತ ನೋಡ್ಕೊಂಡು ಹೋಗ್ಬೇಕು ನಾವು. ಇದ್ರ ಬಾಗಿಲ ಹಾಕ್ಯಾರು. ಇನ್ನು ಎಲ್ಲರ ಮುಂದೆ ಒಂದು ಊರಿಗೆ ಹೋಗಿ ಸ್ಟಾಪ್ ಮಾಡ್ಕೊಂಡು ಚಹಾ ಕುಡಿಯಾಕೋದು. ಇಲ್ಲ ಇಲ್ಲೇ ಎಲ್ಲರೂ ಚಹಾ ಅದು ಇದ್ರೆ ಚಹಾ ಕುಡಿ ಹೋಗೋಣ ಬರ್ರಿ. ಅಣ್ಣ ಮುಂದೆ ಸ್ವಾಮಿಗಳು ಈಗ ಪೂಜೆ ಮಾಡತ್ತಾರೆ. ಅಲ್ಲ 3:20 ಆಗೈತಿ ಈಗ ಟೈಮ್. ತುಳಸಿಗಿರಿ ಹನುಮಪ್ಪ ದೇವ್ರಿಗೆ ಅಟ್ಟ ಕೈ ಮುಗಿದ ಹೊಂಟಿವ್ರಿ. ಈಗ ಮುಂದೆ ಎಲ್ಲರೂ ಚಹಾ ಕುಡಿದು ಇಲ್ಲಿ ಎಲ್ಲಿ ಚಹಾ ವ್ಯವಸ್ಥೆ ಇಲ್ಲ. A few moments later. ಈಗ ಇಲ್ಲಿ ಅಮ್ಮೇನಗಡ ಅನ್ನೋ ಒಂದು ಊರ್ ತಕ್ಕ ಬಂದೇವ್ರಿ. ಚಹಾ ಕುಡಿಬೇಕತ್ತ. ಚಹಾ ಹೋಟೆಲ್ ತೆಗ್ದೈತಿ. ಇಲ್ಲೇ ಚಹಾ ಕುಡ್ದು ಹೋಗೋಣ್ರಿ. ಇನ್ನು ಪಜ್ಜ ಅದು ಬಂದಿಲ್ಲ, ಅವ್ರಿಗೇಂದು ಉಳ್ದಾರು. ಈಗ ಕಟ್ರ್ಯಾನ ಫೋನ್ ಮಾಡಿದ. ಪಜ್ಜ ಕಟ್ರ್ಯಾ ಏನೋ ಬಂದಿಲ್ಲ. ಅವ್ರ ಸಂಬಂಧ ವೇಟ್ ಮಾಡತ್ತೀವಿ ಚಹಾ ಕುಡಿಯೋದು. ಬಟ್ಟ ಇಲ್ಲೇ ನಿಂತೀವ್ರಿ. ರೆಕಾರ್ಡಿಂಗ್ ಇದು ಏನೋ ಮ್ಯಾಪು ಹಚ್ಕೊಂಡು ಹೊಂಟೀವ್ರಿ. ಅವ್ರೇನೋ ಹೇಳ್ದಾರ ನೋಡ್ಬೇಕು. ಇಲ್ಲೇ ಚಹಾ ಕುಡ್ದಟ್ಟು ಆದ್ರೆ ಪಾಡ ಅನಿಸ್ತೈತಿ. ಏನೋ ನಾವು ಎಲ್ಲಿ ಚಹಾ ಕುಡ್ದಲ್ರಿ. ಏನೋ ಹೈವೇ ಬಾಜುಕ್ಕ ಹೋಟೆಲ್ ಐತ್ರಿ. ಅದ ಈಗ ನಿಂತೀವಿ. ಹೋಟೆಲ್ದಾಗ ನಾಷ್ಟ ಇದ್ದೊತ್ತಿಗೆ ನಾಷ್ಟ ಸಿಗಂಗಿಲ್ಲ ಕಾಣ್ತೈತಿ. ಅವ್ರು ಬರಂತಲೇ ಏನಾರು ಕುಡ್ದ ಚಹಾ ಕುಡ್ದ ಹೋಗೋದು. ಟ್ರ್ಯಾ ಪಜ್ಜ ಮದಾರ್ರಿ. ಇಲ್ಲಿ ಹೋಟೆಲ್ ಮುಂದೆ ಕಾಸ್ಕೋಕಟ್ಟು ಬೆಂಕಿ ಹಚ್ಚಾರ. ಇದನ್ನ ಕಾಸ್ಕೋಬೇಕು. ಯಾಕೋ ಇವಂಗಂತೂ ನಿಧಿ ಪೂಲ್ ಬಂದೈತಿ. ಚಹಾ ಕುಡ್ದ ಬಸ್ ಸ್ಟ್ಯಾಂಡ್ ದೊಡ್ಡ ಚಹಾ ಕುಡ್ದು ಹೋಗೋಣ. ಈಗ ಚಹಾ ಚಹಾ ಕುಡಿಯತ್ತೀವ್ರಿ. ಚಹಾ ಕುಡ್ದ ಸಿಗುತ್ತೆ ನಮಗೆ. ಈಗ ಚಹಾ ಅದು ಎಲ್ಲ ಕುಡ್ದ ಜಾಗ ಬಿಟ್ಟಿವ್ರಿ. 4:55 ಏನೋ ಆಗೈತಿ. 4:55ಕ್ಕೆ ಗಾಡಿ ಅಷ್ಟು ಕೂಲ್ ಆಗಲಿ ಅಂತ ತರಬಿದ್ದು ಈಗ ಹೊಂಟಿರ್ತೀವಿ. ನೋಡ್ಬೋದು ನೀವು. ಇನ್ನು ಮುಂದೆ ಎಲ್ಲಾರು ಸ್ಟಾಪ್ ಆತಂದ್ರೆ ಅಲ್ಲಿ ಸಿಗುತ್ತೆ.
ನೀ ಅಳಲು ನೋಡಲಾರೆ, ನೀನಿರದೆ ಬಾಳಲಾರೆ. ನನ್ನಲ್ಲಿ ಕೋಪವೇ ನಾನಿನಗೆ ಬೇಡವೇ. ನೀ ದೂರವಾದರೆ ನನಗಾರು ಆಸರೆ. ಈಗ ಆಂಜನಾದ್ರಿ ಬೆಟ್ಟಕ್ಕೆ ಹೋಗು ಅಲ್ಲಿ ಬಂದಿವ್ರಿ. ಇಲ್ಲಿ ಈ ಸೈಡ್ ಕಾಣೋದಿಲ್ಲ ಬೆಟ್ಟ. ಮುಂದೆ ಹೋಗ್ಬೇಕು. ಇನ್ನು ತೇಜಾನ ಮುಂದೆ ಹೋಗ್ಯಾರ. ಈಗ ಇಲ್ಲಿ ನೋಡ್ರಿ ಬೆಟ್ಟ. ನಮ್ಮ ಅಲ್ಲಿ ಹೋಗಿ ಏನೇನಿದೆ ಅದ್ರದ್ದೆಲ್ಲ ಇಷ್ಟನ್ನು ಹೇಳಕ್ಕೆ ಟೈಮ್ ಆಗ್ತದೆ ಅಂತ ಹೇಳ್ದಂತ ಬಾರಿ ಹೆಸರು ಸಾಲದು ಎಲ್ಲ ತೊಗೊಂಡ ತೆಂಗಿನಕಾಯ್ದು ಎಲ್ಲ ತೊಗೊಂಡು ಈಗ ಆಂಜನಾದ್ರಿ ಬೆಟ್ಟಕ್ಕೆ ಹತ್ತಾತೀವ್ರಿ. ಅಲ್ಲಿ ಐತೆ ನೋಡ್ರಿ ಗುಡಿ. ಅಲ್ಲಿ ಆಯ್ತು ಹೋಗ್ಬೇಕ್ರಿ. ಈ ಸೈಡ್ ರೋಡ್ ಇರ್ಬೇಕು. ಈ ಸೈಡ್ ಆಯ್ತು ಹೋಗ್ಬೇಕ್ರಿ. ಹಾಂ ಹೋಗೋಣ ಬರ್ರಿ ಮುಂದೆ. ಇಲ್ಲಿ ಒಳಗೆ ಎಂಟ್ರಿ ಆದ ಕೂಡ ಐತಿ ಶ್ರೀರಾಮಂದು ಮೂರ್ತಿ ಐತ್ರಿ ಇಲ್ಲಿ ಎಂಟ್ರೆನ್ಸ್ಗೆ. ಅದು ನೋಡ್ಕೊಂಡ ಬೆಟ್ಟ ಹತ್ತೋಣ. ಬೆಟ್ಟೆಲ್ಲ ಹತ್ಕೋತ ಹೊಂಟಿವ್ರಿ. ಬೆಟ್ಟ ನೋಡ್ರಿ ಹೆಂಗೆ ಕಡಾವ್ ಐತ್ರಿ. ಹತ್ಕೋತ ಹೋಗ್ಬೇಕು. ಕಾಲು ನೋಡ್ರಿ ಫುಲ್ ಸಾತಾವ್ರಿ. ಹೋಗೋಣ ಬರ್ರಿ. ಹಂಗೆ ಮ್ಯಾಗ ಹೋಗಿ ಸಿಗುತ್ತೆ ನಮಗೆ. ನಾ ಹಿಂಗೆ ನಡ್ಕೋತ ಹೋಗ್ಬೇಕು. ಎಷ್ಟು ಮೆಟ್ಟಿಲ್ದಾವ ನಮಗೂ ಗೊತ್ತಿಲ್ಲ. ಮೆಟ್ಟಿಲ್ಲ ನೋಡಿ ನಾವು ಎಟ್ಟದಾವು. ಲಾಸ್ಟಿಗೆ ಬರ್ದಿರ್ಬೇಕು. ಅಲ್ಲಿ 124 ಅಂತ ಬರ್ದಾರು. 24, 25, 26 ಹಾಂ 128 ಗಾಡಿ ಮ್ಯಾಗ ಕರೆಕ್ಟ್ ಬರ್ದಾರ್ರಿ. ಮ್ಯಾಗ ಹೋಗಿ ನೋಡ್ ನಾವು ಎಟ್ಟದಾವ ಅನ್ನೋದು. ಈಗ 318 ಮೆಟ್ಟಿಲ್ರಿ. ಇನ್ನು 8 ಮೆಟ್ಟಿಲ್ದಾವ ಗೊತ್ತಲ್ಲ. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ. ನಾ 8 ಮೆಟ್ಟಿಲ್ದಾವ ಒಟ್ಟೆಲ್ಲ ಹತ್ಬೇಕ್ರಿ. ಈಗ ಫುಲ್ ತೇಕ್ ಬರ ಆಯ್ತು ನನಗೆ. ನಮ್ಮ ದೋಸ್ತರಿಗೆ ಹೆಂಗೆ ಬರತ್ತಾರೆ. ಇವ್ರಿಗೂ ತೇಕ್ ಬರ ಆಯ್ತು. ಅಲ್ಲಿ ಎಲ್ಲ ಮಂದಿ ಆಯ್ತು ಹೊಂಟಾರಿ. ಅಲ್ಲಿ ಹೋಗ್ಬೇಕಂತೈತಿ. ನಾವು ಹೋಗೋದು ಹಂಗೆ ಇಲ್ಲಿಡ್ದು ವ್ಯೂ ನೋಡ್ರಿ. ಹಂಗೆ ಬೆಟ್ಟದ ಮ್ಯಾಗ ಹೋಗಿ ತೋರಿಸ್ನು ವ್ಯೂ ಪಾಯಿಂಟ್. ಇಲ್ಲಿ ಆಯ್ತು ನೋಡ್ಬೋದು ನೀವು. ಒಬ್ಬೊಬ್ರು ಹೋಗೋಟ ಸ್ಥಿತಿ. ಇಲ್ಲಿ ತೀರಾ ಆಯ್ತು ಐತಿ ನೋಡ್ರಿ. 376 ಬಂದಿವಿ. ಈಗ 376 ಮೆಟ್ಟಿದ. ನಾ ಏರ್ಬೇಕ್ರಿ. ಅಲ್ಲಿ ಐತಿ ನೋಡ್ರಿ. ನಾ 8 ಮೆಟ್ಟಿಲ್ದಾಗ ಗೊತ್ತಿಲ್ರಿಪ್ಪ. ಏರ್ಬೇಕು ಒಟ್ಟು. ಕಡೆ ಎಲ್ಲ ಹೋಗ್ಬೇಕು. ಕುಂಡ್ರಾಕು ವ್ಯವಸ್ಥೆ ಐತ್ರಿ. ಸಾಕಾದ್ರೆ ಇದ್ರ ಮ್ಯಾಗ ಕುಂಡ್ರಬಹುದು. ನಾವು ಪಾರ್ಕಿಂಗ್ ಅಲ್ಲಿ ಐತ್ರಿ ಪಾರ್ಕಿಂಗ್. ಇಲ್ಲಿ ನೋಡ್ರಿ ಅದೇ ಹಂಗೈತಿ. ಹಾಂ ಇಷ್ಟ ಅದೇ ಹೋಗ್ಬೇಕ್ರಿ. ಇಲ್ಲಿ ಒಬ್ಬರಿಗೆ 10 ಜಾಗ ಐತ್ರಿ. ಆದರೂ ಇಬ್ರು ಅಡ್ಜಸ್ಟ್ ಆಗಿ ಹೊಂಟಾರ್ರಿ. ಇಲ್ಲಿ ಒಬ್ಬರಿಗೆ ಈ ಸೈಡ್ ಬಂದ್ರೆ ಒಂದು ಸೈಡ್ ರೀ, ಈ ಸೈಡ್ ಹೋದ್ರೆ ಒಂದು ಸೈಡ್ ನಿಲ್ಲಬೇಕ್ರಿ. ಇಳಿತಕ್ಕ ಹತ್ತೋನು ಬರ್ರಿ. ಹಂಗೆ ವಿಡಿಯೋನ ಬತ್ ನೋಡ್ರಿ. 446 ಮೆಟ್ಟಿಲ್ಲ. 447 ಮ್ಯಾಗ ಹೋಗಿ ಟೋಟಲ್ ಮೆಟ್ಟಿಲ್ಲ ಎಟ್ಟದು ಹೇಳ್ತೀನಿ ನಿಮಗೆ.
ದರ್ಶನಕ್ಕೆ ಪಾಳೆ ಇಟ್ಟಿವಿ ನೋಡ್ರಿ. ಮಂದಿ ಬಳದಾರ್ರಿ. ಶನಿವಾರ ಅಂತಲೇ ಮಂದಿ ಬಳದಾರ್ರಿ. ನಾವು ಪಾಳೆ ಹಾಕ್ಬೇಕ್ರಿ ಅಣ್ಣ. ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ಹನುಮಂತನ ನೋಡ್ರಿ ಇದು ರಾಮ ಸೇತುವೆ ಕಟ್ಟಾಕ ಯೂಸ್ ಮಾಡಿದ ಅಂತ ಕಲ್ರಿ. ಇದ 25 kg ಐತಿ ಈ ಕಲ್ಲ. ಆದ್ರೂ ನೀರ್ನಾಗ ತೆಲ ಐತಿ. ಸ್ವಾಮಿ ದರ್ಶನ ಆದ್ರೆ ಅದ್ರ ಒಳಗೆ ವಿಡಿಯೋಸ ಮತ್ತು ಫೋಟೋಸ್ ತೆಗಿಯಕ್ಕೆ ಅಲಾವ್ ಇರಲಿಲ್ಲ. ಆದರೂ ಒಂದು ಕ್ಲಿಪ್ ಮಾಡೀನಿ, ಅದನ್ನ ಹಾಕಿರ್ತೀನಿ ನೋಡ್ಕೊರಿ. ಏನಾದ್ರೂ ಬೆಟ್ಟದ ನಂತರ ವ್ಯೂ ಪಾಯಿಂಟ್ ನೋಡ್ರಿ. ಎಲ್ಲ ಕಡೆ ಬೆಟ್ಟ ಕಲ್ಲ. ಬೆರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ ಏನು ನಿನ್ನ ಚಿಂತೆ. ದರ್ಶನ ಮಾಡ್ಕೊಂಡು ಈಗ ಮೆಟ್ಟಲ್ಲಿ ಇಳಿಯಾತೀವಿ ರೀ. ಇನ್ನು ಡೈರೆಕ್ಟ್ ತೆಳಗೆ ಹೋಗಿ ನಾಷ್ಟ ಅದು ಮಾಡ್ಕೊಂಡು ಸಿಗ್ತೀನಿ ನಮಗೆ. ಎಲ್ಲಿ ಮುಗಿಸ್ಕೊಂಡು ಈಗ ನಮ್ಮ ಶೂ ಅದು ತೊಗೊಂಡು ಹೊಂಟೀವ್ರಿ. ಈಗ ಹೋಗಿ ಗಾಡಿ ಪಾರ್ಕಿಂಗ್ ತಕ್ಕ ಹೋಗ್ಬೇಕು, ಬೈಕ್ ಪಾರ್ಕಿಂಗ್ ತಕ್ಕ. ಅಲ್ಲಿ ಹೋಗಿ ನಾಷ್ಟ ಹಾಕೋದು ಏನಾರೇ ನೋಡೋದಕ್ಕೆ ಎಲ್ಲರೇ ಹಂಪಿಗೆ ಹೋಗಿ ನಾಷ್ಟ ಮಾಡೋ ಪ್ಲ್ಯಾನ್ ಐತಿ. ಇಲ್ಲ ಇಲ್ಲೇ ಎಲ್ಲರೇ ಮಾಡ್ನು ನನಗೆ ಅನ್ಸಿದ ಮಟ್ಟಿಗೆ ಹಂಪಿಗೆ ಹೋಗಿ ನಾಷ್ಟ ಮಾಡ್ನು. ಬಾಯ್. ಇಲ್ಲೇ ಆಂಜನಾದ್ರಾಗ ನಾಷ್ಟ ಮಾಡ್ಕೊಂಡೀವ್ರಿ. ಇನ್ನು ಗಾಡಿ ತೊಗೊಂಡ ಎಲ್ಲಿ ಹಂಪಿಗೆ ಹೋಗ್ಬೇಕ್ರಿ. ಹಂಪಿಗೆ ಹೋಗ್ಬೇಕು ಅನ್ಕೊಂಡೀವಿ. ಈಗ ಹಂಪಿಗೆ ಹೋಗ್ತೀವಿ. ಹಂಪಿಯಾಗ ಏನೇನೈತಿ ಎಲ್ಲ ತೋರಿಸ್ತೀವಿ ನಮಗೆ. ಬಾಯ್. ಈಗ ಹಂಪಿ ವಿರೂಪಾಕ್ಷ ದೇವಾಲಯಕ್ಕೆ ಬಂದೀವ್ರಿ. ಚಪ್ಪಲ್ ಶೂ ಅಟ್ಬಿಟ್ಟ ವಿರೂಪಾಕ್ಷ ದೇವಾಲಯ ಒಳಗೆ ಹೋಗೋಣ. ಫಾರಿನರ್ಸ್ ಅದು ಎಲ್ಲರೂ ಬಂದಾರ. ನೋಡು ಮಾತಾಡ್ಸೋದಾರ ಮಾತಾಡ್ಸೋಣ. ವಿರೂಪಾಕ್ಷ ದೇವಾಲಯ ಎಂಟ್ರೆನ್ಸ್ ಇದೆ ರೀ. ನಾವು ಈಗ ಒಳಗೆ ಬಂದೆವು. ಇನ್ನು ದೇವ್ರ ಗುಡಿ ಅಲ್ಲಿ ಒಳಗೈತಿ. ಅಲ್ಲಿ ಒಳಗೆ ಹೋಗ್ಬೇಕು. ಹೋಗಂಡದವ್ರು ಯಾರೋ ಒಳಗೆ ಹೋಗೋಣ. ಬಾಯ್. ವಿಡಿಯೋ ಮಾಡೋಕ್ಕಲ್ಲ ಇದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಾದ್ರೆ ಆಗಿಲ್ರಿ. ಇಲ್ಲಿ ವಿರೂಪಾಕ್ಷ ದೇವಾಲಯ ಒಳಗೆ ಆನೆ ಇಟ್ಟಾರ ನೋಡ್ರಿ. ಒಂದು ಯಾಕೆ ಹೋಗ್ಕಟ್ರಿ. ವಿರೂಪಾಕ್ಷ ದೇವಾಲಯ ಗರ್ಭಗುಡಿ ಒಳಗೆ ಫೋಟೋಸ್ ಮತ್ತು ವಿಡಿಯೋಸ್ ತೆಗಿಯಾಕಲ್ಲ ಅವ್ರಿಲ್ಲ. ಅದಕ್ಕೆ ಫೋಟೋಸ್ ಮತ್ತು ವಿಡಿಯೋಸ್ ತೆಗ್ದಿಲ್ಲ. ಪ್ರದಕ್ಷಿಣೆ ಹಾಕಕ್ಕೆ ಬಂದೇವ್ರಿ. ಈಗ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ಬೇಕು ಹೊರಗೆ.